ಒಂದು ಚಾಕ್ಲೇಟ್ ತಗೊಳ್ಳೋಕೆ ಅಂಗಡಿಗೆ ಹೋದಾಗ ಆ, ಒಂದು ದೊಡ್ಡ ಅಕ್ಕಿ ಚೀಲನ ಹೊತ್ಕೊಂಡು ಹೋದ್ರೆ ಹೇಗಿರುತ್ತೆ ಅಂತ ನಾವೊಮ್ಮೆ ಯೋಚನೆ ಮಾಡಬೇಕು. ಅರೆ ಹೌದು, ಅದು ತುಂಬಾನೇ ಕಷ್ಟ ಅಲ್ವಾ? ಖಂಡಿತ. ತುಂಬಾ ಹಿಂದೆ ಜನ ಹೀಗೆ ಮಾಡ್ತಾ ಇದ್ರು. ಆದ್ರೆ ಇವತ್ತು ನಮ್ಮ ಪಾಕೆಟ್ನಲ್ಲಿ ಒಂದು ಚಿಕ್ಕ ಫೋನ್ ಇದ್ರೆ ಸಾಕು. ಸೊ ಇವತ್ತಿನ ಈ ಡೀಪ್ ಡೈವ್ನಲ್ಲಿ ನಮ್ಮ ಹಣ ಹೇಗೆ ಪ್ರಯಾಣ ಮಾಡುತ್ತೆ ಮತ್ತೆ ಪೇಮೆಂಟ್ ಸಿಸ್ಟಮ್ಸ್ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ನಾವು ನೋಡೋಣ. ಹೌದು, ಅಂದ್ರೆ ಮುಂಚೆ ವಸ್ತುಗಳನ್ನೇ ಬದಲಾಯಿಸ್ಕೊಳ್ತಿದ್ರು. ಆದ್ರೆ ಈಗ ಈ ಪೇಮೆಂಟ್ ಸಿಸ್ಟಮ್ಸ್ ಬಂದಿದೆ. ಇದು ಲೈಕ್ ನಾವು ಬ್ಯಾಂಕ್ಗೆ ನನ್ನ ಅಕೌಂಟಿಂದ ಆ ಅಂಗಡಿಯವರ ಅಕೌಂಟ್ಗೆ ದುಡ್ಡು ಹಾಕಿ ಅಂತ ಹೇಳೋ ಒಂದು ಡಿಜಿಟಲ್ ದಾರಿ. ಓಹೋ, ಅಂದ್ರೆ ಭಾರವಾದ ಕಾಯಿನ್ಗಳ ಚೀಲ ಇಲ್ದೆ ಕೇವಲ ಸೆಕೆಂಡ್ಗಳಲ್ಲಿ ನಡೆಯುವ ಮ್ಯಾಜಿಕ್ ಇದು. ನಿಖರವಾಗಿ. ಮುಂಚೆ ಬರೀ ಕ್ಯಾಶ್ ಅಂದ್ರೆ ಪೇಪರ್ ನೋಟು ಮತ್ತು ಕಾಯಿನ್ ಬಳಸ್ತಾ ಇದ್ವಿ. ಹೌದು, ಸ್ವಲ್ಪ ದೊಡ್ಡ ಅಮೌಂಟ್ ಇದ್ರೆ ಚೆಕ್ ಬರೀತಾ ಇದ್ವಿ ಅಥವಾ ಡೆಬಿಟ್ ಕಾರ್ಡ್ ಬಳಸ್ತಾ ಇದ್ವಿ. ಕರೆಕ್ಟ್. ಆಮೇಲೆ ನಮಗೆ ಬೇಕಾದಾಗ ದುಡ್ಡು ತೆಗೆಯೋಕೆ ATM ಮಷೀನ್ ಬಂತು. ಅಂಗಡಿಗಳಲ್ಲಿ ಕಾರ್ಡ್ ಸ್ವೈಪ್ ಮಾಡೋಕೆ POS ಮಷೀನ್ ಬಂತು. ಆದ್ರೆ ಈಗ ಆ ಹಾಲಿನ ಬೂತ್ ಅಥವಾ ಆಟಿಕೆ ಅಂಗಡಿಯಲ್ಲಿ ಬರೀ QR ಕೋಡ್ ಸ್ಕ್ಯಾನ್ ಮಾಡಿದ್ರೆ ಸಾಕು ಅಲ್ವಾ? ಭಾರತದ NPCI ಮಾಡಿರೋ UPI ಇಂದ ದುಡ್ಡು ತಕ್ಷಣ ಟ್ರಾನ್ಸ್ಫರ್ ಆಗುತ್ತೆ. ಹೌದು, ಇದು ತುಂಬಾನೇ ಸುಲಭ. ಆದ್ರೆ ನನಗೊಂದ್ ಚಿಕ್ಕ ಡೌಟ್. ಈಗ ನಾವು ಫೋನಿಂದ ಸ್ಕ್ಯಾನ್ ಮಾಡಿದಾಗ ಆ ದುಡ್ಡು ಗಾಳಿಯಲ್ಲಿ ಹಾರಿ ಆ ಅಂಗಡಿಯವರ ಫೋನ್ಗೋಗುತ್ತಾ? ಖಂಡಿತ ಇಲ್ಲ. ದುಡ್ಡು ಹಕ್ಕಿ ತರಹ ಗಾಳಿಯಲ್ಲಿ ಹಾರಲ್ಲ. ನೀವು QR ಕೋಡ್ ಸ್ಕ್ಯಾನ್ ಮಾಡಿದ ತಕ್ಷಣ ನಿಮ್ಮ ಫೋನ್ ಇಂಟರ್ನೆಟ್ ಮೂಲಕ ನಿಮ್ಮ ಬ್ಯಾಂಕಿಗೆ ಒಂದು ರಹಸ್ಯ ಮೆಸೇಜ್ ಕಳಿಸುತ್ತೆ. ಓಹೋ, ಅಂದ್ರೆ ಈ ಅಂಗಡಿಯವರ ಅಕೌಂಟಿಗೆ ಇಷ್ಟು ದುಡ್ಡು ಕಳಿಸಿ ಅಂತನಾ? ಹೌದು. ಆ ಬ್ಯಾಂಕ್ಗಳ ಸರ್ವರ್ಗಳು ಈ ಮೆಸೇಜ್ ಓದಿದ ತಕ್ಷಣ ನಿಮ್ಮ ಖಾತೆಯಿಂದ ದುಡ್ಡನ್ನ ಕಳೆದು ಆ ಅಂಗಡಿಯವರ ಖಾತೆಗೆ ಸೇರಿಸ್ತವೆ. ವಾವ್! ಅಂದ್ರೆ ಈ ಡಿಜಿಟಲ್ ಪೇಮೆಂಟ್ನ ಸ್ಪೀಡ್ ಮತ್ತು ಕನ್ವೀನಿಯನ್ಸ್ ಎಷ್ಟಿದೆ ಅಂದ್ರೆ ನಾವು ಚೇಂಜ್ಗೆ ಕಾಯೋ ಹಾಗಿಲ್ಲ. ನಿಜ. ಮತ್ತೆ ಇದು ತುಂಬಾ ಸೇಫ್ ಕೂಡ. ನಿಮ್ಮ ದುಡ್ಡು ಎಲ್ಲಿಯೂ ಕಳೆದು ಹೋಗಲ್ಲ. ಅಂದ್ರೆ ನಮ್ಮ ಫೋನೇ ನಮ್ಮ ಡಿಜಿಟಲ್ ಪರ್ಸ್ ಇದ್ದ ಹಾಗೆ. ಸರಿ, ಈ ದುಡ್ಡನ್ನ ಬರೀ ನಮ್ಮ ಬ್ಯಾಂಕ್ ಅಕೌಂಟ್ನಲ್ಲಿ ಇಡೋ ಬದಲು ಒಂದು ಮಾವಿನ ಬೀಜ ನೆಟ್ಟು ಮರ ಬೆಳೆಸೋ ಹಾಗೆ ಬೆಳೆಸಬಹುದಾ? ಖಂಡಿತ ಬೆಳೆಸ್ಬೋದು. ಅದನ್ನೇ ನಾವು ಇನ್ವೆಸ್ಟ್ಮೆಂಟ್ ಅಂತ ಕರೆಯೋದು. ನಿಮ್ಮ ದುಡ್ಡನ್ನ ಬೆಳೆಸೋಕಿರೋ ಒಂದು ದೊಡ್ಡ ಜಾಗ ಅಂದ್ರೆ ಸ್ಟಾಕ್ ಮಾರ್ಕೆಟ್. ಸ್ಟಾಕ್ ಮಾರ್ಕೆಟ್ ಅಂದ್ರೆ ಏನು? ಉದಾಹರಣೆಗೆ, ಒಂದು ಆಟಿಕೆ ಕಂಪನಿಗೆ ದೊಡ್ಡ ಫ್ಯಾಕ್ಟ್ರಿ ಕಟ್ಟೋಕೆ ತುಂಬಾ ದುಡ್ಡು ಬೇಕು ಅಂತ ಇಟ್ಕೊಳ್ಳಿ. ಅವರು ಆ ದೊಡ್ಡ ಖರ್ಚನ್ನ ಚಿಕ್ಕ ಚಿಕ್ಕ ಭಾಗಗಳಾಗಿ ಮಾಡ್ತಾರೆ. ಓಕೆ. ಹೌದು, ಆ ಚಿಕ್ಕ ಭಾಗಗಳನ್ನೇ ಶೇರ್ ಅಂತ ಕರೆಯೋದು. ಓಹೋ, ಅಂದ್ರೆ ನಾನು ಆ ಶೇರ್ ತಗೊಂಡ್ರೆ ಆ ಕಂಪನಿಗೆ ಮಿನಿ ಬಾಸ್ ಆಗ್ತೀನಾ? ಹಾಗಿದ್ರೆ ನಾನು ಆ ಆಟಿಕೆ ಫ್ಯಾಕ್ಟ್ರಿಗೆ ಹೋಗಿ ಆ ದೊಡ್ಡ ಬಾಸ್ ತರ ಕುರ್ಚಿಲ್ ಕೂತು ಆರ್ಡರ್ ಮಾಡ್ಬೋದಾ? ಇಲ್ಲ. ನೀವು ನೇರವಾಗಿ ಆ ಬಾಸ್ ಕುರ್ಚಿಲ್ ಕೂರೋಕಾಗಲ್ಲ. ಆದ್ರೆ ಆ ಕಂಪನಿಯ ಲಾಭದಲ್ಲಿ ನಿಂಗೂ ಒಂದು ಪಾಲು ಸಿಗುತ್ತೆ. ಅಂದ್ರೆ ನಾನು ಆ ಕಂಪನಿಯ ಚಿಕ್ಕ ಓನರ್ ಆಗ್ತೀನಿ ಅಲ್ವಾ? ಕರೆಕ್ಟ್. ಈ ಶೇರ್ಸ್ ಕೊಳ್ಳಲು ಮತ್ತು ಮಾರಲು ಇರೋ ಜಾಗವೇ ಸ್ಟಾಕ್ ಎಕ್ಸ್ಚೇಂಜ್. ನಮ್ಮ ಬಾಂಬೆನಲ್ಲಿರುವ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಹೊರಗಡೆ ಒಂದು ದೊಡ್ಡ ಗೂಳಿಯ ಪ್ರತಿಮೆ ಕೂಡ ಇದೆ. ವಾವ್! ಆಸಕ್ತಿದಾಯಕವಾಗಿದೆ. ಹಾಗಾದ್ರೆ ಈ ಶೇರ್ನ ಬೆಲೆ ಯಾವಾಗ್ಲೂ ಒಂದೇ ಥರ ಇರುತ್ತಾ? ಇಲ್ಲ. ಜನ ಖುಷಿಯಾಗಿ ಆ ಕಂಪನಿಯ ಆಟಿಕೆಗಳನ್ನ ಜಾಸ್ತಿ ಕೊಂಡ್ಕೊಂಡ್ರೆ ಕಂಪ್ನಿಗೆ ಲಾಭ ಆಗಿ ಶೇರ್ ಬೆಲೆ ಮೇಲೆ ಹೋಗುತ್ತೆ. ಇದನ್ನ ಮಾರ್ಕೆಟ್ ಬೂಮ್ ಅಂತಾರೆ. ಓಕೆ. ಮತ್ತೆ ಕಮ್ಮಿ ಆದ್ರೆ? ಅದೇ, ಏನಾದ್ರೂ ಇಕನಾಮಿಕ್ ಶಾಕ್ ಆಗಿ ಜನ ಆಟಿಕೆಗಳನ್ನ ಕೊಳ್ಳೋದು ನಿಲ್ಲಿಸಿದ್ರೆ ಬೆಲೆ ಕಮ್ಮಿಯಾಗುತ್ತೆ. ಇದನ್ನ ಮಾರ್ಕೆಟ್ ಕ್ರ್ಯಾಶ್ ಅಂತಾರೆ. ಅಂದ್ರೆ ಇದ್ರಲ್ಲಿ ರಿಸ್ಕ್ಸ್ ಅಂಡ್ ರಿಟರ್ನ್ಸ್ ಎರಡೂ ಇರುತ್ತೆ ಅಂತಾಯ್ತು. ಹೌದು, ಲಾಭದ ಜೊತೆ ಸ್ವಲ್ಪ ರಿಸ್ಕ್ ಕೂಡ ಇದ್ದೇ ಇರುತ್ತೆ. ನಮ್ಮ ಹಣದ ಮರವನ್ನ ಹುಳಗಳಿಂದ ಕಾಪಾಡುವ ಹಾಗೆ ಕಳ್ಳರಿಂದಲೂ ಕಾಪಾಡಬೇಕು ಅಲ್ವಾ? ಈಗೀಗ ಸೈಬರ್ ಕ್ರೈಮ್ ಅನ್ನೋದು ತುಂಬಾನೇ ನಡೀತಾ ಇದೆ. ಹೌದು. ಇಂಟರ್ನೆಟ್ನಲ್ಲಿ ಬರುವ ಆ ಫ್ರಾಡ್ ಮೆಸೇಜ್ಗಳಿಂದ ನಾವು ತುಂಬಾ ಹುಷಾರಾಗಿರಬೇಕು. ಲೈಕ್, ನಿನ್ಗೆ ಫ್ರೀ ಐಫೋನ್ ಬಂದಿದೆ ಅಂತ ಯಾರಾದ್ರೂ ಲಿಂಕ್ ಕಳಿಸಿದ್ರೆ ಅದು ಖಂಡಿತ ಸುಳ್ಳು ಅಲ್ವಾ? 100ಕ್ಕೆ 100 ಸುಳ್ಳು. ಮುಖ್ಯವಾಗಿ ನಿಮ್ಮ ಫೋನ್ಗೆ ಬರುವ OTPಯನ್ನು ಯಾರಿಗೂ ಹೇಳಬಾರದು. ಒಂದ್ ನಿಮಿಷ, ಈ OTP ಅಂದ್ರೆ ಏನು? ಅದು ನಮ್ಮ ಮನೆ ಬೀಗದ ಕೈ ತರಹನ? ಆ ದಾರಿಯಲ್ಲಿ ಹೋಗೋರಿಗೆಲ್ಲ ಯಾಕೆ ಕೊಡ್ಬಾರ್ದು? ನಿಖರವಾಗಿ ಹೇಳಿದ್ರಿ. OTP ಅಂದ್ರೆ ಒನ್ ಟೈಮ್ ಪಾಸ್ವರ್ಡ್. ನೀವು ದುಡ್ಡು ಕಳಿಸುವಾಗ ನಿಮ್ಮ ಬ್ಯಾಂಕ್ ಇದು ನಿಜವಾಗ್ಲೂ ನೀವೇನಾ ಅಂತ ಚೆಕ್ ಮಾಡೋಕೆ ಈ ರಹಸ್ಯ ನಂಬರ್ ಕಳಿಸ್ತೆ. ಓಹೋ, ಅದನ್ನ ಬೇರೆಯವರಿಗೆ ಹೇಳಿದ್ರೆ OTP ಮಿಸ್ಯೂಸ್ ಆಗುತ್ತೆ ಅಲ್ವಾ? ಹೌದು. ನಿಮ್ಮ ಅಕೌಂಟ್ನಲ್ಲಿರುವ ದುಡ್ಡು ಕಳ್ಳರ ಪಾಲಾಗುತ್ತೆ. ಅದಕ್ಕೆ ಡಿಜಿಟಲ್ ಸೇಫ್ಟಿ ರೂಲ್ಸ್ ಫಾಲೋ ಮಾಡೋದು ತುಂಬಾನೇ ಮುಖ್ಯ. ಒಟ್ಟಿನಲ್ಲಿ ಈ UPI ಇಂದ ಶುರುವಾಗಿ ಸ್ಟಾಕ್ ಮಾರ್ಕೆಟ್ವರೆಗೆ ಈ ಡಿಜಿಟಲ್ ಜಗತ್ತು ನಮ್ಮ ಹಣದ ವ್ಯವಹಾರವನ್ನ ತುಂಬಾನೇ ಫಾಸ್ಟ್
ಮತ್ತು ಈಸಿ ಮಾಡಿದೆ. ಖಂಡಿತ. ಟೆಕ್ನಾಲಜಿ ಸರಿಯಾಗಿ ಅರ್ಥ ಮಾಡ್ಕೊಂಡು ಬಳಸಿದ್ರೆ ನಮ್ಮ ದುಡ್ಡು ಸೇಫ್ ಆಗಿರುತ್ತೆ ಮತ್ತೆ ಜೊತೆಗೆ ಬೆಳೆಯುತ್ತೆ ಕೂಡ. ನಿಜ. ಫ್ಯೂಚರ್ ಬಗ್ಗೆ ಒಮ್ಮೆ ಯೋಚನೆ ಮಾಡಿ ನೋಡೋಣ. ಮುಂದೊಂದು ದಿನ ವಾಲೆಟ್, ಫೋನ್ ಯಾವುದೂ ಇಲ್ಲದೆ ಬರೀ ಆಟಿಕೆ ಅಂಗಡಿಗೆ ಹೋಗಿ ಕ್ಯಾಮೆರಾ ನೋಡಿ ಒಂದು ಸ್ಮೈಲ್ ಮಾಡಿದ್ರೆ ಪೇಮೆಂಟ್ ಆಗುವ ಕಾಲ ಬಂದ್ರೆ ಹೇಗಿರ್ಬೋದು? ಅದು ನಿಜವಾಗ್ಲೂ ಒಂದು ಅದ್ಭುತವಾದ ಮ್ಯಾಜಿಕ್ ತರ ಇರುತ್ತೆ. ಆದ್ರೆ ಆ ಸ್ಮೈಲ್ ನಿಮ್ಮದೇ ಅಂತ ಆ ಕಂಪ್ಯೂಟರ್ಗೆ ಹೇಗ್ ಗೊತ್ತಾಗುತ್ತೆ? ಅದಕ್ಕೆ ಎಂತಹ ಡಿಜಿಟಲ್ ಸೆಕ್ಯೂರಿಟಿ ಬೇಕಾಗ್ಬೋದು? ಇದರ ಬಗ್ಗೆ ಯೋಚನೆ ಮಾಡೋದು ನಿಜಕ್ಕೂ ಕುತೂಹಲಕಾರಿಯಾಗಿದೆ.